ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಷ್ಟಕ್ಕೂ ನಿನಗಲ್ಲಯ್ಯ, ನಿಮ್ ಮೇಡಮಿಗೆ ಹೇಳ್ಬೇಕು. ಹಲೋ, ಬೇಗ ಡೋರ್ ತೆಗಿರಿ. ಇದೇನು ನಮ್ಮನ್ ಬಾಗಿಲು ತಟ್ಬೇಡ ಅಂತ ಹೇಳಿ ನೀನೇ ಬಾಗಿಲು ತಟ್ತಾ ಇದ್ಯಾ? ರೂಮ್ಗೆ ಜೈನಿತ್ಯ ಅಲ್ವಾ ಹೋಗಿದ್ದು? ನಾಣಿ ಹೊರಗೆ ಬರ್ತಿದ್ದಾನಲ್ಲ. ಅವಳು ಹೊರಗೆ ಹೋದ್ಮೇಲೆ ನಾಣಿ ಬಂದಿದ್ದು. ಯಾಕೋ? ಫೈಲ್ ಸ್ಟಡಿ ಮಾಡಕ್ಕೆ ಮೇಡಮ್. ಜೈನಿತ್ಯ ಸ್ಟಡಿ ಮಾಡ್ತಾರೆ ಅಂದ್ರು. ಮಧ್ಯಕ್ಕೆ ನೀನ್ ಯಾಕೆ ಹೋದೆ? ಒಂದ್ ಮುಖ್ಯವಾದ ಫೈಲು ಓಡ್ ಹೋಗಿದೆ. ಈ ನಾಣಿಯಿಂದ ಆ ಫೈಲ್ ಎಲ್ಲಿದ್ಯೋ ಅಂತ ಹುಡುಕ್ಬೇಕು. ಫೈಲ್ ಓಡ್ ಹೋಗೋದಾ? ಅದೇ ಮೇಡಮ್, ಆ ಫೈಲು ಮಿಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಏನೇ ಮಾತಾಡಿದ್ರೆ ಚಾಲೆಂಜ್ ಮಾಡ್ತೀಯಾ? ನಮ್ಮನೆಗ್ ಬಾ. ನಿನ್ ಕೈ ಕಾಲ್ ಕಟ್ಟು ಹಾಕಿದ್ರೆ ನಾನು ನಿತ್ಯನೇ ಅಲ್ಲ. ಹೌದಾ? ಆದ್ರೆ ನಿಮ್ಮನೆಗೆ ನೀವ್ ಹೋಗಷ್ಟ್ರಲ್ಲಿ ಈ ಮನೆಯಲ್ಲೇ ನಿಮ್ ಕಾಲ್ ಕೈನ ನಾನ್ ಕಟ್ ಹಾಕ್ದೇ ಇದ್ರೆ ನಾನು ಗಂಗಾನೇ ಅಲ್ಲ. ನಮ್ಮನ್ನೇ ಕಟ್ ಹಾಕ್ತೀಯಾ? ಎಷ್ಟೇ ಧೈರ್ಯ ನಿಂಗೆ? ನನ್ ಧೈರ್ಯ ಏನು ನೀವೇ ನೋಡ್ತಿರಲ್ಲ. ಏನ್ ಮಾಡ್ತೀಯ ನೀನು? ಶಾಪ ಏನು ನಿಮ್ ಬಾಯಿಂದನೇ ಹೇಳೋ ಹಾಗೆ ಮಾಡ್ತೀನಿ. ಎಲ್ಲರ ಮುಂದೆ ನಿಮ್ ಸೀಕ್ರೆಟ್ ಎಲ್ಲ ಹೊರಗಾಕ್ತೀನಿ. ಅದು ಇಂಪಾಸಿಬಲ್. ನಿನಗೆ ಹೇಳ್ದೇ ಇರೋಳು ಎಲ್ಲಾರ ಮುಂದೆ ಅದ್ ಹೇಗ್ ಹೇಳ್ತೀನಿ ನಾನು? ಆಗ್ಲೇ ನೀವ್ ಅಂದ್ರಲ್ಲ ಆಟದ ಜಾಗ ಅಂತ. ಆ ಆಟ ಏನೋ ಈಗ ನಾನ್ ಆಡ್ತೀನಿ. ನಿಮ್ಮನ್ನ ಆಡಿಸ್ತೀನಿ. ನಿಮ್ ಕೈಯಲ್ಲಾದ್ರೆ ತಡೀರಿ. ಬಾ ನಿತ್ಯ. ನಾಣಿ, ಆಂಟಿ ಫಾತಿಮಾ ಬಂದ್ರಲ್ಲ, ಯಾರು ಬಂದ್ರು ಅಷ್ಟೇ, ಇವತ್ ನಿಮ್ ಮೇಡಮ್ನ ಬಿಡಲ್ಲ. ಅತ್ತೆ, ಮಾವ, ಅಜ್ಜಿ, ಆಂಟಿ, ಅಂಕಲ್ ಎಲ್ರೂ ಒಂದ್ಸಲ ಬನ್ನಿ. ಮಾವ, ಅಜ್ಜಿ ಬನ್ನಿ. ಚಿಕ್ಕಮ್ಮ ಬನ್ನಿ. ಏನಮ್ಮ ಎಲ್ಲಾರ್ನೂ ಬರೋಕ್ ಹೇಳ್ದೆ? ಎಲ್ರೂ ಸೇರ್ಕೊಂಡು ತಮಾಷೆಗೆ ಆಟ ಆಡೋಣ ಅಂತ ಕರ್ದೆ ಅಜ್ಜಿ. ಹಾಡ್ ಹಗ್ಲಲ್ಲಿ ಆಟ ಏನಮ್ಮ? ನಮ್ಗೇನ್ ಕೆಲ್ಸ ಇಲ್ಲ ಅನ್ಕೊಂಡಿದ್ಯಾ? ನಿಮ್ಗೇನ್ ಕೆಲ್ಸ ಇದೆ ಅತ್ಗೆ? ತಿಂದು ಕೂತ್ಕೊಳ್ಳೋದು ಬಿಟ್ರೆ? ಎಲ್ರೂ ಸೇರಿ ಆಡೋ ಆಟ ಮಾವ. ಕ್ರಿಕೆಟ್ ಅಮ್ಮ? ಅಲ್ಲ ಚಿಕ್ಕಪ್ಪ, ಟ್ರೂತ್ ಆರ್ ಡೇರ್. ಅಂದ್ರೆ
ನಿಜ ಹೇಳೋದು ಅಥವಾ ಹೇಳಿದ್ ಮಾಡೋದು? ಅದೇನ್ ಆಟ? ಅದು ಒಂಥರ ಆಟ ಚಿಕ್ಕಮ್ಮ, ತುಂಬಾ ಒಳ್ಳೆ ಆಟ. ತಮಾಷೆನೂ ಇರುತ್ತೆ, ಟೆನ್ಷನ್ ಕೂಡ ಇರುತ್ತೆ. ಈ ಆಟದಿಂದ ಯಾರೇನು, ಯಾರ ಮನ್ಸಲ್ಲಿ ಏನಿದ್ಯೋ ತಿಳ್ಕೋಬಹುದು. ಆಫೀಸ್ ಫೈಲ್ ಸ್ಟಡಿ ಮಾಡೋಣ ಅಂತಂದ್ರೆ ಆಟ ಆಡೋಣ ಅಂತೀಯಾ? ಮೊದ್ಲು ಈ ಕಡೆ ಬಾ. ಇದೆ ಏನು? ಎಕ್ಸ್ಕ್ಯೂಸ್ ಮೀ, 1 ಮಿನಿಟ್. ಎಲ್ಲಿಗೆ? ನಿನ್ಗೇನಾದ್ರೂ ಬುದ್ಧಿ ಇದೆಯಾ? ಫಸ್ಟ್ ನೈಟ್ ವರ್ಕ್ ಆಗ್ತಿಲ್ಲ ಅಂತ ಫಸ್ಟ್ ಡೇ ಪ್ಲಾನ್ ಮಾಡಿದ್ರೆ ನಾನೀಗ ಸೀರೆ ಉಡ್ಸಿ ನೀನ್ ಓಡ್ ಹೋಗಿದ್ಯಾ? ಮತ್ತೇನು, ಹಾಡ್ ಹಗ್ಲು ಬಾಗ್ಲು ಹಾಕೊಂಡು ಕನ್ನಡಕ ಹಾಕೊಂಡು ಕತ್ಲಾಯ್ತು ಅಂತ ನಿಮ್ ಜೊತೆ ಕಳಿಯೋಕಾಗತ್ತಾ? ಅದೇ ಅಲ್ವಾ ನಮ್ ಪ್ಲಾನು. ಅದು ನಿಮ್ ಪ್ಲಾನು. ಯಾರ್ ಪ್ಲಾನ್ ಆದ್ರೇನು? ಇಷ್ಟೊತ್ತಿಗೆ ಕೆಲಸ ಮುಗೀತಿತ್ತಲ್ಲ. ಕೆಲ್ಸ ಆಗೋದೇ ಮುಖ್ಯನಾ ನಿಮ್ಗೆ? ಮತ್ತೆ ಹೊಸದಾಗಿ ಮದ್ವೆ ಆಗಿದ್ದು, ನೀನು ಓಕೆ ಅಂದಿದ್ದೆ. ಇನ್ನೂ ವೆಯ್ಟ್ ಮಾಡ್ಬೇಕಾ ನಾನು? ಮಾಡ್ಬೇಕು. ಯಾಕೆ ವೆಯ್ಟ್ ಮಾಡ್ಬೇಕು? ಯಾಕಂದ್ರೆ ಯಾವ್ಯಾವ್ದು ಟೈಮಲ್ಲಿ ಸೇರಿದ್ರೆ ಹಾಗೋ ಹೀಗೋ ಇರೋ ಮಕ್ಳು ಹೊಡ್ತಾರೆ. ಅಂದ್ರೆ ಕತ್ಲಲ್ಲಿ ಆಗೋದ್ ಬೇರೆ, ಕತ್ಲಲ್ದೇ ಇರೋ ಟೈಮೇ ಬೇರೆ. ಹಾಗ್ ಸೇರಿದ್ರೆ ಯಾರೋ ಕುರುಪಿ ಮಕ್ಳು, ಕೈ ಕಾಲು ಇಲ್ದಿರೋ ಮಕ್ಳು, ಬುದ್ಧಿ ಕಡಿಮೆ ಇರೋ ಮಕ್ಳು ಹುಡ್ತಾರಂತೆ. ಅಂದ್ರೆ ನಮ್ ನಾಣಿ ತರನಾ? ಅಲ್ಪ ಸ್ವಲ್ಪ ಅಂತವ್ರೆ ಅಂದ್ಕೊಳ್ಳಿ. ಅಮ್ಮ, ಹಾಗಾದ್ರೆ ನಮಗ್ ಬೇಡ ಅಲ್ವಾ? ಅದಕ್ಕೆ ನಾನು ಓಡ್ ಹೋಗಿದ್ದು. ಮತ್ತೆ ಟೈಮ್ ಪಾಸ್ ಹೇಗೆ? ಆಫೀಸಿಗೆ ಕೂಡ ಹೋಗಲ್ಲ ಅಂತ ಹೇಳಿದೀನಿ. ಅದಕ್ಕೆ ಅಲ್ವಾ ಗೇಮ್ ಪ್ಲಾನ್ ಮಾಡಿದ್ದು. ಬೇರೆ ಎಂಟರ್ಟೈನ್ಮೆಂಟ್ ಸಿಗ್ಲಿಲ್ವಾ ನಿನ್ಗೆ? ಎಲ್ರೂ ಇನ್ವಾಲ್ವ್ ಆಗೋ ಆಟ ಯಾಕೆ? ನೀನು ನಾನು ಮಾತ್ರ ಇದ್ದು ಆಡ್ಕೊಳ್ಳೋ ಆಟ ಏನಾದ್ರೂ ಪ್ಲಾನ್ ಮಾಡ್ಬೋದಲ್ಲ? ಯಾವ ಆಟ ಆದ್ರೂ ಎಲ್ರೂ ಸೇರಿ ಆಡಿದ್ರೇನೆ ಅಂದ ಆನಂದ. ಆನಂದ ನಿನಗಿರ್ಬೋದು, ನನಗಿಲ್ವಲ್ಲ. ಪ್ಲೀಸ್ ನಿತ್ಯ, ಬೇರೆ ಏನಾದ್ರೂ ಪ್ಲಾನ್ ಮಾಡ್ತೀಯಾ? ಸಾರಿ ರೀ, ಈ ಗೇಮ್ ನನ್ಗೆ ತುಂಬಾ ಇಂಪಾರ್ಟೆಂಟ್. ಬೇಡ ಅನ್ಬೇಡಿ. ಅಷ್ಟು ಇಂಪಾರ್ಟೆಂಟ್ ಏನು? ನಾನೊಂದು ನಿಜ ತಿಳ್ಕೋಬೇಕು. ಏನ್ ನಿಜ? ತಿಳ್ಕೋಬೇಕು ಅಂದ್ರೆ ಗೊತ್ತಿಲ್ಲ ಅಂತಾನೆ, ಮತ್ತೆ ಯಾವ ನಿಜ ಅಂತಿರಲ್ಲ? ಆರ್ ಯು ಸೀರಿಯಸ್? ಇಲ್ದಿದ್ರೆ ಇನ್ನೇನು? ನಾವ್ ಯಾವಾಗಾದ್ರೂ ಸೇರ್ಬೋದು. ಎಲ್ರೂ ಸಿಗೋ ಸಂದರ್ಭ ಎಷ್ಟು ಸಲ ಬರುತ್ತೆ ಹೇಳಿ? ಬಂದಾಗ್ಲೇ ಎಲ್ಲ ಸೇರಿ ಹ್ಯಾಪಿಯಾಗಿರ್ಬೇಕು. ಬನ್ನಿ, ನನ್ ಮಾಮ್, ನನ್ ಫ್ರೆಂಡ್ ಫಾತಿಮಾ ಅಲ್ಲಿ ವೇಟಿಂಗ್. ಬನ್ನಿ. ತುಂಬಾ ದಿನದಿಂದ ವೆಯ್ಟ್ ಮಾಡ್ತಿರೋ ನನ್ನನ್ ಕೇರ್ ಮಾಡ್ದೆ, ಈಗಷ್ಟೇ ಬಂದಿರೋ ನಿಮ್ ಮಾಮ್ ಮತ್ತೆ ಫ್ರೆಂಡೇ ಹೆಚ್ಚಾಗೋದ್ರು ನಿನ್ಗೆ. ಹಾಗಲ್ಲ ರೀ. ಅರ್ಥ ಆಯ್ತು. ಏನೋ ಎಲ್ರಿಗೂ ಸಕ್ಸಸ್, ನಮ್ಮನ್ ಬಿಟ್ರೆ. ನನ್ ಟೈಮ್ ಯಾವಾಗ ಬರುತ್ತೋ ಏನೋ. ಬರುತ್ತೆ ಬಿಡಿ. ಬನ್ನಿ ಬನ್ನಿ ಈಗ. ಈ ವಾಸ್ ಇಂದ ಟ್ರೂತ್ ಆರ್ ಡೇರ್ ಆಟ ಆಡಿ ಇವತ್ತು ರೂಪಾ ಮೇಡಮ್ ಮನೆಗಿರೋ ಶಾಪ, ನಿತ್ಯ ಮೇಡಮ್ಗಿರೋ ದೋಷ ಬಗ್ಗೆ ತಿಳ್ಕೋಬೇಕು. ಇಲ್ಲ, ಗಂಗಾ ನಿತ್ಯ ಬೇರೆ ಬೇರೆ ಅಂತ ತೋರಿಸಿ ನಾನು ಈ ಮನೆಯಿಂದ ಹೊರಡಬೇಕು. ವಾಸ್ನ ಹೀಗಿಟ್ಟು ಹೀಗೆ ತಿರುಗಿಸ್ತೀನಿ. ಈ ರೆಡ್ ಮಾರ್ಕ್ ಯಾರ ಕಡೆ ಬಂದು ನಿಲ್ಲುತ್ತೋ ಅವರು ಇಲ್ಲಿವರೆಗೂ ಯಾರಿಗೂ ಹೇಳ್ದಿರೋ ಒಂದು ನಿಜ ಹೇಳ್ಬೇಕು, ಇಲ್ಲ
ನಾನು ಹೇಳೋ ಕೆಲ್ಸ ಧೈರ್ಯವಾಗಿ ಮಾಡ್ಬೇಕು. ಈ ಎರಡರಲ್ಲಿ ಯಾವ್ದಾದ್ರೂ ಮಾಡಿ ಈ ಗೇಮಿಂದ ಹೊರಗೆ ಹೋಗ್ಬೋದು. ಈ ಆಟ ನಮಗೆ ಆಡಿಸ್ತಿರೋ ಹಾಗಿದೆ. ನಾವು ಅವನ್ನ ಸಾಯಿಸೋಕೆ ಹೊರಟಿದ್ದೀವಿ ಅಂತ ಗೊತ್ತಾಗಿ ನಮ್ಮಿಂದನೇ ನಿಜ ಹೇಳಿಸ್ತಿದ್ದಾಳೆ. ಎದ್ರು ಮನೆ ಎಂಜಲ್ ಎಲೆ ಬಂದು ನಮ್ಮ ಮನೆ ಮೇಲೆ ಬಿದ್ದೋಗಾಯ್ತಲ್ರಿ. ಆ ವಾಸ್ ನಮ್ಮ ಹತ್ರನೇ ನಿಂತ್ರೆ ಅಯ್ಯಪ್ಪ, ನಾವು ನಿಜ ಹೇಳಬೇಕಾಗುತ್ತೆ. ಯಾಕೆ ಸುಮ್ಮನೆ ಬೇಕು? ಈ ಗೇಮ್ ನಾವು ಆಡದೇ ಇರೋದೇ ಒಳ್ಳೇದು. ಗೇಮ್ ರೂಲ್ಸ್ ಎಲ್ರಿಗೂ ಗೊತ್ತಾಯ್ತಲ್ಲ. ನಿಜ ಹೇಳ್ಬೇಕು, ಇಲ್ಲ ಧೈರ್ಯ ಮಾಡ್ಬೇಕು. ಇರೋದಿರೋ ಹಾಗೆ ಹೇಳೋಕೆ ನಾವೇನಾದ್ರೂ ಡಾಕ್ಟರ್ಸಾ? ಪ್ರತಿಯೊಂದಕ್ಕೂ ನೀನು ನೀರು ಹೊರಗಿರೋ ಮೀನಿನ ಹಾಗೆ ಎಗರ್ತಾ ಇರಬೇಡ. ಎಲ್ಲ ಸುಳ್ಳು ಹೇಳಿದ್ರಾಯ್ತು. ಕಾನ್ಸೆಪ್ಟ್ ಚೆನ್ನಾಗಿದ್ರು ಎಲ್ರು ನಿಜನೇ ಹೇಳ್ತಾರೆ ಅಂತ ಏನ್ ಗ್ಯಾರಂಟಿ ಮೇಡಮ್? ಪಾಯಿಂಟ್ ಏನ್ ನಿತ್ಯ? ಈ ನಾಣಿ ಒಬ್ಬ ಸಮಯ ಸಿಕ್ಕಿದ್ರೆ ಸಿಕ್ ಜಾಗಕ್ಕೆ ನುಸ್ಲಿ ತಾನೇ ಯಜಮಾನ ಅನ್ನೋ ಹಾಗೆ ಆಡ್ತಾನೆ. ನುಗ್ಗಿದ್ರೆ ನುಗ್ಲಿ ಬಿಡೋ. ಸೂಜಿಗೆ ದಾರ ಹಾಕಿದ ಹಾಗೆ ಮಧ್ಯ ನಮ್ಮನ್ನ ಸಿಕ್ಕಿಸ್ತಾ ಇದ್ದಾನಲ್ಲ. ವಾಟ್ ಅಬೌಟ್ ನಾನಿ ಡೌಟ್ ನಿತ್ಯ? ಈ ಗೇಮ್ ಪ್ಲಾನ್ ಮಾಡ್ದಾಗ್ಲೇ ನಾನು ಆ ಡೌಟ್ ಎಕ್ಸ್ಪೆಕ್ಟ್ ಮಾಡಿದ್ದೆ ರೀ. ಅದಕ್ಕೆ ಆ ಚಾನ್ಸ್ ಕೊಡ್ದೆ. ದೇವ್ರ ಮೇಲೆ ಆಣೆ ಮಾಡಿಸ್ತೀರಾ? ದೇವ್ರ ಮೇಲೆ ಆಣೆ ಮಾಡಿ ನಿಜ ಹೇಳ್ತಾರಾ? ಮತ್ತೆ ದೇವ್ರು ಸತ್ರು ಸುಳ್ಳು ಹೇಳೋದು? ದೇವ್ರ ಮೇಲಲ್ಲ ನಾಣಿಯವ್ರೆ, ಅವ್ರ ಮೇಲೆ ಅವರೇ ಸುಳ್ಳು ಹೇಳಿದ್ರೆ ಅವರೇ ಸತ್ ಹಾಗೆ ಅಂತ ಹೇಳಿ ಆಣೆ ಮಾಡ್ಬೇಕು. ಅಂದ್ರೆ ಅಂತಃಕರಣ ಶುದ್ಧಿಯಿಂದ ಆತ್ಮಸಾಕ್ಷಿಯಿಂದ ಪ್ರತಿಜ್ಞೆ ಮಾಡಿ ಎಲ್ಲ ನಿಜ ಹೇಳ್ಬೇಕು ಅಂತಾಯ್ತು. ಹೌದು, ಸುಳ್ಳು ಹೇಳಿದ್ರೆ ಸತ್ ಹೋಗ್ತಾರೆ. ಅವ್ರನ್ನ ಅವರೇ ಸಾಯಿಸ್ಕೊಳ್ಳೋದು ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡಾಗೆ. ಆತ್ಮಹತ್ಯೆ ಮಾಡ್ಕೊಳ್ಳೋದು ಯಾರಿಗೂ ಇಷ್ಟ ಇಲ್ಲದೆ ಇರೋದಕ್ಕೆ ಸತ್ರು ಕೂಡ ಸಾರಿ ಬದುಕೋದಕ್ಕೆ ನಿಜ ಹೇಳಬೇಕು. ಚೆನ್ನಾಗಿದೆಯಮ್ಮ. ಯಾರು ತಪ್ಪಿಸ್ಕೊಳ್ದಿದ್ದ ಹಾಗೆ ಸಿಕ್ಕಾಕಿಸ್ದೆ. ಅಂದ್ರೆ ಯಾರ ಮನ್ಸಲ್ಲಿ ಏನ್ ನಿಜ ಅಡಗಿದ್ಯೋ, ಯಾರ್ಗೆ ಎಷ್ಟು ಧೈರ್ಯ ಇದೆಯೋ ಅಂತ ಈ ಗೇಮಲ್ಲಿ ಗೊತ್ತಾಗ್ಬಿಡುತ್ತೆ ಅಂತ. ಕರೆಕ್ಟಾಗಿ ಹೇಳಿದ್ರಿ ಮಾವ. ಯಾರು ಯಾವ ನಿಜ ಮುಚ್ಚಿಟ್ಟಿದ್ದಾರೋ ಎಲ್ಲರ ಮುಂದೆ ಹೊರಗಿಡೋ ಟೈಮ್ ಬಂದಿದೆ. ಮತ್ತ್ಯಾಕೆ ಇನ್ನೂ ತಡ? ಈಗಲೇ ಗೇಮ್ ಸ್ಟಾರ್ಟ್ ಮಾಡೋಣ. ನಾವೀ ಆಟ ಆಡಲ್ಲ. ಇದು ಆಟದ ತರ ಇಲ್ಲ, ಬೇಕು ಅಂತ ಮಾಡಿಸ್ತಿರೋ ಹಾಗಿದೆ. ಯಾಕೆ ಆಡಲ್ವೇ? ನಮಗ್ ಗೊತ್ತಿಲ್ದೇ ಇರೋ ನಿಜ ಏನಾದ್ರೂ ಇದೆಯಾ? ನೋವು ಕುಡ್ದಿರೋ ನಿಜ ಒಂದಷ್ಟಿರುತ್ತಲ್ಲ ಅಜ್ಜಿ, ಅದನ್ನ ಹೊರಗಡೆ ಹೇಳೋದು ಯಾಕೆ ಅಂತ. ಏನು ಪರವಾಗಿಲ್ಲ ಬಾವ, ಇದು ಕೇವಲ ಆಟ ಮಾತ್ರ. ಎಲ್ರೂ ಆರಾಮಾಗಿರಿ. ಅವ್ರು ಅಷ್ಟೊಂದು ಭಯ ಪಡ್ತಿದ್ದಾರೆ ಅಂದ್ರೆ ತಮಾಷೆಗಲ್ಲ, ಇನ್ನೇನೋ ಗೊತ್ತಾಗುತ್ತೆ ಅಂತ ಹಿಂದೆಟ್ ಹಾಕ್ತಿರೋ ಹಾಗಿದೆ ರೀ. ಯಾರಿಗೂ ಒತ್ತಾಯ ಇಲ್ಲ ಅತ್ತೆ. ಯಾರಿಗಾದ್ರೂ ಕಷ್ಟ ಆದ್ರೆ ಅದನ್ನ ಅವರೊಬ್ರೇ ಅನುಭವಿಸ್ದೆ ಜೊತೆಯವರಿಗೆ ಹಂಚ್ಬೋದು. ಏನಂತೀಯ ಮಾಮ್? ಹಂಚ್ಕೊಳ್ಳೋ ವಿಷಯ ಆದ್ರೆ ಹೇಗೆ ಇದ್ರೂ ಹಂಚ್ಕೋತೀವಿ ನಿತ್ಯ. ಅದಕ್ಕೆ ಈ ಆಟ ಪಾಠ ಎಲ್ಲ ಯಾಕೆ? ಇದೇನ್ ಮೇಡಮ್, ನಿತ್ಯ ಮೇಡಮ್ ಏನೋ ತಮಾಷೆ ಅಂದ್ರಲ್ಲ. ಶುರುವಾಗ್ಲಿ, ನೀವು ಸ್ಟಾರ್ಟ್ ಮಾಡಿ. ರೆಡಿ ರೆಡಿ ರೆಡಿ. ಇರು. ಆಟ ಆಡೋ ಮೊದಲು ಎಲ್ರೂ ಆಣೆ ಮಾಡ್ಬೇಕಲ್ವಾ? ಸೊ
ನಿಮ್ ಕೈನ ನತ್ತಿ ಮೇಲಿಟ್ಟು ಎಲ್ಲ ನಿಜಾನೇ ಹೇಳ್ತೀವಿ, ಏನು ಸುಳ್ಳು ಹೇಳಲ್ಲ ಅಂತ ಪ್ರಾಮಿಸ್ ಮಾಡಿ. Okay, the game starts now. 3, 2, 1, go. ಪೌಡರ್ ಸರ್, ಫಸ್ಟ್ ಚಾನ್ಸ್ ನೀವೇ ತಗೊಂಡ್ರಿ. ಹೇಳಿ ಚಿಕ್ಕಪ್ಪ, ಟ್ರೂತ್ ಆರ್ ಡೇರ್? ಕಮಾನ್ ಮಾವ, ಹೇಳಿ. ಡೇರ್ ಅಲ್ಲ, ಟ್ರೂತ್. ಹಾಗಾದ್ರೆ ನಿಜ ಹೇಳಿ. ನಿಮ್ಗೆ ಯಾವತ್ತಾದ್ರೂ ಯಾರಾದ್ರೂ ಕೊಲ್ಬೇಕು ಅನ್ಸುತ್ತಾ? ಯಾವ ಪ್ರಶ್ನೆ ಕೇಳಬಾರ್ದು ಅನ್ಕೊಂಡು ಅದನ್ನೇ ಕೇಳ್ಬಿಟ್ಲು ಅಮ್ಮ. ಈಗೇನ್ ಹೇಳಿ? ಹೇಳಿ ಚಿಕ್ಕಪ್ಪ, ಯಾರನ್ನಾದ್ರೂ ಸಾಯಿಸ್ಬೇಕು ಅನ್ಕೊಂಡಿದ್ರಾ? ಅನ್ಕೊಂಡಿದ್ದೆ. ಯಾರನ್ನ ಮಾವ? ನಿತ್ಯ. ಅದೇ ನಿತ್ಯ, ನೀನ್ ಆಂಟಿನ ಕೊಲ್ಬೇಕು ಅನ್ಕೊಂಡಿದ್ದೆ. ಅಂದ್ರೆ ಇವಳು ಯಾವಾಗ್ಲೂ ನನ್ನ ತಿಂಡಿ ಪೋತ ವೇಸ್ಟ್ ಮಾಡಿ ಅಂತಿದ್ದಾಳಲ್ಲ, ಅದಕ್ಕೆ ಕೊಲ್ಬೇಕು ಅನ್ಕೊಂಡೆ. ನಿಮ್ಮನ್ನ ಆಮೇಲೆ ನೋಡ್ಕೋತೀನಿ. ಕೂಲ್ ಚಂದ್ರಿಕಾ, ಇದು ಗೇಮ್ ಸ್ಪೋರ್ಟಿವ್ ಆಗಿ ತಗೋಬೇಕು. ಹಾ, ನೆಕ್ಸ್ಟ್ ಯಾರು ಅಂತ ನೋಡೋಣ. ಸ್ಟಾರ್ಟ್ ಮಾಡಿ. ಈಗ ನಾನಿ, ಸೆಕೆಂಡ್ ಚಾನ್ಸ್ ನಿಂದೆ. ಹೇಳು, ಟ್ರೂತ್ ಆರ್ ಡೇರ್? ನಾನ್ ಮುಚ್ಚಿಟ್ಟಿರೋ ಸೀಕ್ರೆಟ್ ಏನಿಲ್ಲ ಸರ್, ಸೊ ಡೇರೆ. ಹಾ, ನಿಮ್ಗೆ ತುಂಬಾ ಇಷ್ಟ ಆಗೋರು ಯಾರು ಹೇಳಿ ನಾಣಿ ಅವ್ರೆ? ಇನ್ಯಾರು? ಅವನ್ ಹೆಂಡತಿ ಮೀನಾಕ್ಷಿ ಆಗಿರ್ತಾಳೆ. ಇಲ್ಲ ಮೇಡಮ್, ನನಗೂ ನನ್ನ ಮೀನಾಕ್ಷಿಗೂ ಅನ್ನ ನೀಡ್ತಿರೋ ನನ್ನ ಬಾಸ್ ಅಂದ್ರೆ ನನಗೆ ತುಂಬಾ ತುಂಬಾ ಇಷ್ಟ. ಈ ಒಂದು ಓವರ್ ಸೆಂಟಿಮೆಂಟ್ ಆಯ್ತು. ಸರಿ, ಹಾಗಾದ್ರೆ ನಿಮ್ ಬಾಸ್ ನ ಇಮಿಟೇಟ್ ಮಾಡಿ ಈಗ. ನಾನಾ? ಅಯ್ಯೋ ಬೇಡ ಮೇಡಮ್. ಅದೇ ಅಲ್ವಾ ಡೇರ್ ಅಂದ್ರೆ, ಹೋಗ್ ಮಾಡು. ಸರಿ ಸರ್. ನಾನು ಸೂರ್ಯವಂಶದ ಜೈಸೂರ್ಯ. ಬಿಸ್ನೆಸ್ ನನ್ನ ವೃತ್ತಿ, ಬಿಸ್ನೆಸ್ ನನ್ನ ಪ್ರವೃತ್ತಿ.
ನನಗೆ ನಾನೇ ಸಾಟಿ, ನನಗೆ ನಾನೇ ಪೈಪೋಟಿ.